ಇನ್ನು 24 hours ಆಗಿಲ್ಲ ಸರ್. ಅವ್ರು ಕರೆದ್ರೆ ವಿಚಾರಣೆ ಕರೆದ್ರೆ ಹೋಗ್ತಾರಲ್ಲ. ಅದು ನಮ್ಮ ನೋಡಿ, ಐ ಆಮ್ ನಾಟ್ ಇನ್ ಟಚ್. ಯಾರ್ಯಾರು ಅಕ್ಯೂಸ್ಡ್ ಇದ್ದಾರೆ ನಾನು ಯಾರ ಜೊತೆನೂ ಟಚ್ನಲ್ಲಿಲ್ಲ. ನನ್ನ ಮಾಹಿತಿ ಏನಿದೆ ಅಂದರೆ, ರೈಲ್ವೆ ಪೊಲೀಸವರು ನಿನ್ನೆ ಹೋಗಿ ಮಾಜರ್ ಮಾಡಿದ್ದಾರೆ. ನಿನ್ನೆ ಹೋಗಿ ಬೀದರ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾಕೆ ಇವ್ರ ಬಗ್ಗೆ ಕೇಸ್ ತೊಗೊಂಡಿಲ್ಲ ಅಂತ ಅವ್ರು ಕೇಳಿದ್ದಾರೆ. ನಿರ್ಲಕ್ಷ್ಯ ಆಗಿರೋ ಕಡೆ ಸಸ್ಪೆಂಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇದು ಯಾವುದೋ ಯೂನಿಟಿ ಬಿಲ್ಡರ್ಸು ಯಾರೋ ಇನ್ಫ್ರಾಸ್ಟ್ರಕ್ಚರ್ ಯಾರೋ ಇದ್ದಾರೆ, ಇಲ್ಲಿ ಮಾಜರ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ನನ್ನ ಮಾಹಿತಿ ಇರೋದು. ನಾನು ಹೇಳ್ದಂಗೆ ಇದು ಪ್ರಾಥಮಿಕವಾಗಿ ಇರುವಂಥ ಮಾಹಿತಿ, ಎಲ್ಲನೂ ನನಗೆ ಗೊತ್ತಿದೆ ಅಂತ ಇಲ್ಲ. ಆದರೆ ಆರೋಪಿ ಯಾರು ಯಾರು ನೀವು ಹೇಳ್ತಾ ಇರೋದು A1 ಅವರು ನಮ್ಮ ಕಾರ್ಪೊರೇಟರ್ ಬ್ರದರ್ ಅಂತ ನಾನು ಹೇಳಿದ್ದೀನಲ್ಲ. ನಾವೇನು ಸುಳ್ಳು ಹೇಳೋಕ್ಕಾಗುತ್ತಾ ನಿಮಗೆ? ಆಬ್ಸಲ್ಯೂಟ್ಲಿ ನಾಟ್. BJP ಅವ್ರು ಹೇಳೋದು ಹೇಳ್ತಾರೆ ರೀ. ನಾನು ಹೇಳ್ತಾ ಇರೋದು ನೋಡಿ, ಐ ಆಮ್ ಪ್ರೆಸೆಂಟಿಂಗ್ ದ ಫ್ಯಾಕ್ಟ್ಸ್. ಅವ್ರು ಈಗ ಕರೆದಿದ್ದಾರಾ BJP ಅವ್ರಿಗೆ ಗೊತ್ತಾ? ಏನಾದರೂ ಮಾಹಿತಿ ಇದ್ದರೆ ತಮ್ಮ ಹತ್ರ ಬಂದು ಹೇಳಲಿ, ಇಂಥ ದಿನ ಕರೆದಿದ್ರು ಅವ್ರು ಹೋಗಿಲ್ಲ ಅಂತ. ಅಥವಾ ನಾನು ಮಾತಾಡಿದ್ದೀನಿ ಅಂತ ಏನಾದರೂ ಮಾಹಿತಿ ಇದೆಯಾ ಅವರಿಗೆ? ಗೊತ್ತಿದೆಯಾ? ಸುಮ್ಮನೆ ಅವರು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ, ಕರೆಕ್ಟಾಗಿ ಮಾತಾಡಿ. ನೋಡಿ ನೋಡಿ ಅವ್ರೇನು ಹೇಳ್ತಾರೆ, ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ಯಾರು ನೋಡಿ, ಆ ಜೆನ್ಯೂನಿಟಿ ಆಫ್ ದ ಡೆತ್ ನೋಟ್ ಲೆಟ್ ಇಟ್ ಬಿ ವೆರಿಫೈಡ್ ಬೈ FSL ಬರಲಿ, ಅದು ಅವ್ರದ್ದೇ ಇದ್ರೆ. ನೀವು ನೋಡಿದರೆ ಅದರಲ್ಲಿ ಏನಂತ ಬರೆದಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಫೋನ್ ಮಾಡಿ ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದಾರೆ ಅಂತ ಟೆಂಡರ್ ಬಗ್ಗೆ. ಇಸ್ ದಟ್ ಪಾಸಿಬಲ್? ನ್ಯಾಯಾಧೀಶರಿಗೆ ರೌಡಿ ಶೀಟರ್ ಇಂದ ಆಚೆ ತಗಲಿಕ್ಕೆ ಮಾತಾಡಿ, ಇಸ್ ದಟ್ ಪಾಸಿಬಲ್ ಹೇಳಿ? ಆಮೇಲೆ ನೀವು, ನನ್ನ ಸ್ವಭಾವ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಮಾತಾಡ್ತೀವಾ? ಆ್ಯಂಡ್ ನಾವು ಚೀಫ್ ಸೆಕ್ರೆಟರಿಗೆ ಮತ್ತು ಇದಕ್ಕೇನು ಸಂಬಂಧ ಹೇಳಿ? ಅಂದರೆ ಏನು ಅರ್ಥ ಆಗುತ್ತೆ ಅಂದರೆ, ಅದು ಯಾವ ಮಾನಸಿಕ ಒತ್ತಡದಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ. ಇದು FSL ಅಲ್ಲಿ ಬರಲಿ, ವಾಟ್ ಈಸ್ ದ ನನಗೆ ಗೊತ್ತಿಲ್ಲ. ಅದು ಇಲ್ಲ ನೋಡಿ, ಇಲ್ಲ ನಾನು ಕ್ರೊನಾಲಜಿಕಲಿ ನಾನೇನು ಹೇಳೇ ಇಲ್ಲ, ಮತ್ತು ಅದು ಫೇಕ್ ಅಂತಲೂ ನಾನು ಹೇಳಿಲ್ಲ. ನಾನು ಇದು ಅವ್ರ ಹ್ಯಾಂಡ್ ರೈಟಿಂಗ ಇಲ್ಲ, ನನಗೆ ಹೆಂಗೆ ಗೊತ್ತಾಗ್ತದೆ ಇವರೇ? ಅವರು ನನಗೆ ಪರಿಚಯ ಇದ್ದರು, ನನಗೆ ಗೊತ್ತಿತ್ತು, ಏನು ಒಡನಾಟ ಇತ್ತು ಅಂದರೆ ಐ ಕ್ಯಾನ್ ಅಟ್ಲೀಸ್ಟ್ ಅಲ್ಲಿ ಇಲ್ಲಪ್ಪ ಹಿಂಗಿದೆ ಹಂಗಿದೆ ಅಂತ ಇಲ್ಲ. ಈಗ ನೀವೇ ಎಷ್ಟೋ ಇಲ್ಲಿ ಬಂದಾಗ ನನಗಂತೂ ನೆನಪಿಲ್ಲ ಇವರು 100%. ನನಗೆ ನೋಡಿ, ಇಂಥ ವಿಷಯ ಬಂದು ಟೆಂಡರ್ ವಿಷಯದಲ್ಲಂತೂ ಯಾರೂ ನನಗೆ ಭೇಟಿ ಆಗೋರೇ ಅಲ್ಲ ಮೊದಲನೇದಾಗಿ. ಬಿಕಾಸ್ ಐ ವಿಲ್ ನಾಟ್ ಇಂಟರ್ಫಿಯರ್ ಅಂತ ಎಲ್ಲರಿಗೂ ಗೊತ್ತಿದೆ. ನೀವು ಬೇಕಾದರೆ ನಮ್ಮ ಚಿತ್ತಾಪುರ BJP ನಾಯಕರು, ಕಲಬುರಗಿ BJP ನಾಯಕರಿಗೂ ಕೇಳಿಬಿಡಿ, ಟೆಂಡರ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಯಾವತ್ತಾನ ಏನಾದರೂ ಹಸ್ತಕ್ಷೇಪ ಮಾಡ್ತಾರೇನಪ್ಪ ಅಂತ. ಅವ್ರು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾರೆ. ಸಿ ವೇರ್ ಹ್ಯಾವ್ ದೇ ಕಾಲ್ಡ್ ಫಾರ್? ಈಗ ನೀವು ಹೇಳೋದಂದರೆ ಅವ್ರು ಕರೆದಿದ್ದಾರಾ? ನನಗೆ ಗೊತ್ತಿಲ್ಲ. ನಿಮ್ಗೆ ಮಾಹಿತಿ ಇದೆಯಾ? ವಿಚಾರಣೆ ಕರೆದಿದ್ದಾರಾ? ಅರೆ ಅವ್ರು ಕರಿಬೇಕಲ್ಲ ಇವರೇ. ಹೌಕೆ ನಾನು ಫೋನ್ ಮಾಡಿ ಹೇಳಿದ್ದೀನ ಕರಿಬೇಡಿ ಅಂತ? ಸುಮ್ಮನೆ BJP ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗಲ್ಲ ಸರ್. ದರ್ ಇಸ್ ಅ ಪ್ರೊಸೀಜರ್ ಫಾರ್, ಇದಕ್ಕೆಲ್ಲನೂ ಪ್ರೊಸೀಜರ್ ಇದೆ ಅಲ್ವಾ? ಈಗ ಅದೇನು ಪ್ರೊಸೀಜರ್ ಇದೆ ಅದು ಫಾಲೋ ಆಗಲಿ. ಅದು ಹೌದಪ್ಪ, ಪ್ರೊಸೀಜರಲ್ಲಿ ಲ್ಯಾಬ್ಸಸ್ಸಲ್ಲಿ ನಾವೇನಾದರೂ ಹೇಳಿದ್ದೀವಾ? ನಾವು ಇಲ್ಲಿವರೆಗೂ ಬೀದರ್ SP ಮಾತಾಡಿದ್ದೀನ, ಕೇಳ್ಕೊಳ್ಳಿ ಬೀದರ್ SP ಅವ್ರ ಹತ್ರ. ಇವತ್ತು ಬೆಳಿಗ್ಗೆ ರೈಲ್ವೆ SP ಅವ್ರ ಹತ್ರ ಮಾತಾಡಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿರೋದಷ್ಟೇ. ಅದು ಹೊರತುಪಡಿಸಿ ಯಾವ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ? ಕೊಡಲಿ, ಮಾಡಲಿ, ಅವ್ರಿಗೆ ಬೇಡ ಅಂತ ಇಲ್ಲ. ಅದನ್ನು ಅವ್ರು ನನ್ನ ರಾಜೀನಾಮೆ ಕೇಳಿದ್ರು. ಫಸ್ಟ್ ಆಫ್ ಆಲ್ ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಕೇಳಿ. ಅವ್ರದ್ದು ಆಗಲೇ ಪ್ರೂವ್ ಆಗಿದೆ ಅಲ್ಲ FSLನಲ್ಲಿ, ಪೂಜೆ ಅಪ್ಪಾಜಿ ಅವ್ರದ್ದು. ಇವರೆಲ್ಲ ಬಂದು ನಮ್ಗೆ ನೀತಿ ಪಾಠ ಹೇಳೋದವ್ರ? ಯಾವುದು ಡೆತ್ ನೋಟ್ನಲ್ಲಿ? ನೋಡಿ, ಅದು ಇಫ್ ಯು ನೋಟಿಸ್ ದಟ್ ಡೆತ್ ನೋಟ್, ಅದು ಸೈನ್ ಆಗಿ ಅದಾದಮೇಲೆ ಇನ್ನೊಂದು ಪೇಜ್ನಲ್ಲಿ ಬಂದಿರೋದು. ಸೊ ಅದು ಜೆನ್ಯೂನಿಟಿ ಏನಿದೆ ಗೊತ್ತಿಲ್ಲ. ಆಮೇಲೆ ನೀವೇ ಹೇಳಿ ಸರ್, 4 MLAಗಳದ್ದು ಸುಪಾರಿ, ಅದು ಯಾವುದೋ ಇನ್ನೊಬ್ಬ ಕೆಲಸಕ್ಕೆ ಬರಲಾರ್ದು ಯಾವುದೋ ಡ್ರಾಮಾ ಸೇನೆ ಅಧ್ಯಕ್ಷ, ಏನು ಕೆಲಸ ಇಲ್ವ ಯಾರಿಗೂ? ವಿಸಿಟ್ ಈಗ ಅದು ನಾನು ಹೇಳ್ದಂಗೆ ಅದ್ರದ್ದು ಏನಿದೆ FSL ಬರಲಿ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಬಿಫೋರ್ FSL ರಿಪೋರ್ಟ್ ಬರತ್ತೆ. ಮತ್ತು ಅದಕ್ಕೂ ನೀವು ಹೇಳ್ತೀರಾ ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಬರಲಿ, ಅದೇನಿದೆ ಸತ್ಯಾಂಶ ಹೊರಗೆ ಬರಲಿ. ನಾನು ಅದಕ್ಕೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಕೇಳಿದ್ದೀನಲ್ಲ. ಆದರೆ ಇದರಲ್ಲಿ ಎಲ್ಲನೂ ಕೂಡ A1 to A8 ನಾವು ಇದ್ದೀವಾ? ಎಲ್ಲನ ಅವ್ರು ಹೇಳಿದಾರ? ಪ್ರಿಯಾಂಕ್ ಖರ್ಗೆ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ರು, ಮಾಡಿದ್ರು ಇಲ್ಲ ಅಂತ? ಹೌದು, ನಾವೇ ಇಲ್ಲ ನೋಡಿ, ನಾವು ತನಿಖೆ ಮಾಡಿ, ಅವರು ಹಾಗೇ ಇಲ್ಲ ಅಂತ ಅವ್ರು ಹೇಳಿದವರು ಆಯಿತಾ. ಆ್ಯಂಡ್ ಅಲ್ಲಿ ಡೈರೆಕ್ಟಾಗಿ ಅವ್ರ ಹೆಸರೇ ಹೇಳಿರೋದು.
ಅಂದಿನ ಸಚಿವರ ಹೆಸರು. ಇಲ್ಲಿ ನಾವು ಯಾವುದಕ್ಕೂ ಬಿಡ್ತಾ ಇಲ್ಲ ಅಲ್ಲ, ಅವ್ರು ಯಾರೇ ಇರ್ಬೋದು, ನಾನಿರ್ಬೋದು, ಆಪ್ತಿರ್ಬೋದು, ತನಿಖೆ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀವಲ್ಲ ನಾವು. ಇಲ್ಲಿ ನೋಡಿ ಹೇಗೆ ಬೇರೆದಂದರೆ ನಾನು ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಅವನು ಯಾರು ನಂಗೆ ಪರಿಚಯ ಇಲ್ಲ ಅಂತ ಹೇಳಿದರೆ ಅದು ಬೇರೆ ಮಾತಾಗ್ತದೆ, ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ಅಥವಾ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ನಾನೇ ಆಗ್ರಹಿಸ್ತಾ ಇದ್ದೀನಲ್ಲ, ಹೌ ಇಸ್ ಇಟ್ ಡಬಲ್ ಸ್ಟ್ಯಾಂಡರ್ಡ್ಸ್? ನೋಡಿ ಅದು ಪ್ರಕರಣ ಬೇರೆ ಇವ್ರೆ, ಅದು ಸೂಸೈಡ್ ಕೇಸಲ್ಲಿ CBI ತನಕ ಹೋಗಿ ಎಲ್ಲ ನಿರಪರಾಧಿ ಅಂತ ಬಂದಾಯಿತು. ಆ್ಯಂಡ್ ಹಿ ಹ್ಯಾಡ್ ನೇಮ್ಡ್ ಹೋಮ್ ಮಿನಿಸ್ಟರ್, ದ ದೆನ್ ಮಿನಿಸ್ಟರ್. ಇಲ್ಲೆಲ್ಲಿದೆ ಅಲ್ಲಿ ಹಾಗೆ? ಕಲಬುರ್ಗಿ ಅಲ್ಲ ಇವ್ರೆ, ಅದಾಗಲೇ ನೀವು ಸ್ವಲ್ಪ ಲೇಟ್ ಬಂದು ಅದಾಗಲೇ ಅಡ್ರೆಸ್ ಮಾಡಿದ್ದೀನಿ. ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತ್ರ ಅದು. ಸರಿ, BJP ಕೇಳಬೇಕಲ್ಲ. ಈಗ ಹೆಸರು ನನ್ನ ಹೆಸರು ಜಪ ಮಾಡೋರು ಅವರು, ಅವ್ರಿಗೆ ಕೇಳಬೇಕಲ್ಲ, ಇದೇ ದೇವ್ರು ಯಾಕೆ ಹಿಡ್ದಿದ್ದೀರಾ ಅಂತ. ನಾನು ಅವರಿಗೆ BJP ಅವರಿಗೆ ಮನೆ ದೇವರಾಗಿರೋದು ಸತ್ಯ. ನನ್ನ ಹೆಸರು 1-2 ಸರಿ ದಿನಕ್ಕೆ ತೊಗೊಂಡಿಲ್ಲ ಅಂದರೆ ಅವ್ರ ಮನೆ ಬಾಗಿಲು ತೆಗೆಯೋದಿಲ್ಲ, ಊಟನೂ ಜೀರ್ಣ ಆಗೋದಿಲ್ಲ ಅವರಿಗೆ. ನಾನು ಈ ಉದಾಹರಣೆಗಳು ಕೊಟ್ಟನ ಅಲ್ಲ ಇವರೇ. 4-5 ಸರಿ ಆಯಿತು ಈ ನಮ್ಮ ಸರ್ಕಾರ ಬಂದಮೇಲೆ ಪ್ರಿಯಾಂಕ್ ಖರ್ಗೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಯಾವ ಪ್ರಕರಣ ಪ್ರೂವ್ ಆಗಿದೆ ಅವ್ರದ್ದು? ಅವರೇ ಸುಳ್ಳು ಸಾಬೀತಾಗಿದ್ದಾರಲ್ಲ. ಅವರ ನಾಯಕರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲೇ ಇದಾಗಿಲ್ಲ, ಏನು ಸಂದರ್ಭದಲ್ಲೇ ಪ್ರೂವ್ ಆಗಿದೆ ಅಲ್ಲ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇದನ್ನು ಕೂಡ ಆಗ್ತದೆ, ತನಿಖೆ ಆಗಲಿ. ಅದೇ ಹೇಳಿದ್ನಲ್ಲ ಇವರೇ, ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿಗೆ RDPRಗೆ ಏನು ಸಂಬಂಧ ಹೇಳಿದರೆ? ಅದರಲ್ಲೇ ಗೊತ್ತಾಗ್ತದೆ ಅದು ಅವರಿಗೆ ಎಷ್ಟು ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೀನಲ್ಲ. ಚೀಫ್ ಸೆಕ್ರೆಟರಿಗೆ ನಾನು ಮಾತಾಡೋಕ್ಕಾಗ್ತದ ವಿತ್ ರೆಸ್ಪೆಕ್ಟ್ ಟು ಡಿಪಾರ್ಟ್ಮೆಂಟ್ ಟೆಂಡರು? ಸೊ ಅದನ್ನು ನಾನೇನು ಐ ಆಮ್ ನಾಟ್ ಅದು ಜೆನ್ಯೂನಿಟಿ ಆಫ್ ದ FSL ಇದು ಸಾರಿ ಆಫ್ ದ ಲೆಟರ್ ನಾನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಬರಲಿ, ಯಾರ್ದು ಹ್ಯಾಂಡ್ ರೈಟಿಂಗ್ ಇದೆ, ಏನಿದೆ, ಹೇಗಿದೆ ಅಂತ. ಅದು ನಂದೇನಂದರೆ ಕುಟುಂಬದಲ್ಲಿ ಒಂದು ಸಾವಾಗಿದೆ, ಅದು ತುಂಬಲಾರ್ದಂಥ ನಷ್ಟ. ಅದಕ್ಕೆ ನಾವು ಏನು ಮಾಡಬೇಕು ಅದು ನಾವು ಖಂಡಿತವಾಗೂ ನಾವು ಮಾಡ್ತೀವಿ. ಈಗ CBI ಎಲ್ಲಾನು CBI ಈಗ ಎಲ್ಲ ಕೊಟ್ಟಿದ್ದೆಲ್ಲ ಏನಾಯ್ತು ಇವ್ರೆ? BJP ಅವ್ರು ತಾನೇ ಹೇಳಿದ್ದು ಗಣಿಗಾರಿಕೆ ಕೊಡಿ ಅಂತ ಹೇಳಿದ್ರು, ಗಣೇಶ್ ಅವ್ರ ಪ್ರಕರಣ ಕೊಡಿ ಅಂತ ಹೇಳಿದ್ರು, ನಿಮ್ಮ ಪರೇಶ್ ಮೇಸ್ತಾದ್ ಕೊಡು ಅಂತ ಹೇಳಿದರು. ಎಲ್ಲನೂ ಕೂಡ ಏನು ಬಂದಿದೆ? ಸ್ಟೇಟ್ ಇನ್ವೆಸ್ಟಿಗೇಷನ್ ಮಾಡಿದೆ, ಅದನ್ನು ಅದೇ ಕರೆಕ್ಟ್ ಅಂತ ಬಂದಿದೆ ಅಲ್ಲ. ಇದನ್ನು ಕೂಡ ಆಗಲಿ, ಪ್ರಾಥಮಿಕ ವರದಿ ಬರಲಿ. ವಿ ಆರ್ ನಾಟ್ ಹಿಯರ್ ಟು ಸ್ಯಾಟಿಸ್ಫೈ BJP. ವಿ ಆರ್ ಹಿಯರ್, ನಾವು ಏನು ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅಷ್ಟು ಮಾಡೋಕ್ಕಿದ್ದೀವಿ. BJP ಅವ್ರು ಹೇಳಿದಕ್ಕೆಲ್ಲ ನಾವು ಅವ್ರು ಹಾಕಿರೋ ಏನು ಹಾಡುಗಳಿಗೆಲ್ಲ ಕುಣಿಯೋಕ್ಕಾಗ್ತದ ನಾವು? ನೋಡಿ CA ಸೈಟು ನಾನು ಹೇಳ್ತಾ ಇದ್ದೀನಲ್ರಿ, ಲೀಗಲ್ಲೇ ಇದೆ ಅಂತ. ನಾನು ತಗೊಂಡಿದ್ರೆ ನಾನು ಇನ್ನೂ ಇದು ಮಾಡ್ತಾ ಇದ್ದೆ. ನಮ್ಮ ಅಣ್ಣಂಗೆ ನನಗೆ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಈಗ ಯಾರು ಬಿರಿಯಾನಿ ಮಾರಾಟ ಮಾಡ್ತಾ ಇದ್ರೆ ಅದನ್ನು ಕ್ಲೋಸ್ ಆಗಿದೆ ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಯಾರು ಹೇಳಿದ್ದು ಇದೆ? ಯಾಕೆ ಅಷ್ಟು ಅರ್ಜೆಂಟ್ ಇದೆ? BJP ಸರ್ಕಾರದಲ್ಲಿ ಆಗಿದ್ದು ಕೂಡ ಅದು ಕೂಡ ಏನು ಆತ್ಮಹತ್ಯೆ ಆಗಿತ್ತು, ಅದು ಕೂಡ ಆಗಬಾರ್ದಾಗಿತ್ತು. ಅವಾಗ ಸಾಕಷ್ಟು ಹೋರಾಟ ಮಾಡಿದ್ರು. ಸರ್ಕಾರ ಬಂದಾಗ ಒಂದ್ ಕಡೆ ಶಿವಮೊಗ್ಗದಿಂದ ಶುರುವಾಯಿತು, ಮತ್ತೊಂದ್ ಕಡೆ ಲಕ್ಷ್ಮೀ ಬಡಕರ್ PA ಅವ್ರದ್ದು ಒಂದು ಅಲ್ಲಿ ಬಂತು, ಇವು ನಿಮ್ಮದು ಸಂಬಂಧಪಟ್ಟಂತೆ ಬಂದಿರೋದು ಪದೇ ಪದೇ ಇದೇನಂತ ಮೆಸೇಜ್ ನೋಡಿ. ಎಲ್ಲನೂ ಕೂಡ ದೇರ್ ಇಸ್ ಅ ಡಿಫ್ರೆನ್ಸ್ ಸರ್. ದಯವಿಟ್ಟು ಇಲ್ಲ ಹೋಲಿಕೆ ಮಾಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಬಲ್ ಸ್ಟ್ಯಾಂಡರ್ಡ್ ವಿಚಾರ ಅಲ್ಲ. ಹಿಂದಿನ ಸರ್ಕಾರದಲ್ಲಿ ನೇರವಾಗಿ XYZ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆ XYZ ಮಿನಿಸ್ಟರ್ಸ್ಗಳಿದ್ರು, MLAಗಳಿದ್ರು. ಈಗ ಎಕ್ಸಾಂಪಲ್ ನಿಮ್ಮದು ನಿಮ್ಮ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ ದುಡ್ಡು ಸಿಕ್ಕಿದ್ದು ಸುಳ್ಳ ಹೇಳಿ? ಎಲ್ಲಿ ಸಿಕ್ಕಿದ್ದು? ಶಾಸಕರ ಮನೆಯಲ್ಲೇ ಸಿಕ್ಕಿತ್ತು. ಇಲ್ಲಿ ಯಾರೋ ಈ ಪ್ರಕರಣಗಳಲ್ಲಿ ಅವ್ರ ಆಪ್ತರಿರ್ಬೋದು, ಸ್ನೇಹಿತರಿರ್ಬೋದು, ಕಾರ್ಯಕರ್ತರಿರ್ಬೋದು, ಲೀಡರ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ.
ನಾವು ಅದಕ್ಕೇನು ಹಿಂಜರ್ಗ್ತಾ ಇಲ್ಲ. ಈಗ ನಾವೇನು ನನಗೆ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ನಮ್ಮ ಪಕ್ಷದ ಒಬ್ಬ ಕಾರ್ಪೊರೇಟರ್ ಅವರ ಸಂಬಂಧಿ ಇದ್ದಾರೆ, ನಾವೇನು ಮಾಡೋಕ್ಕಾಗುತ್ತೆ ಅದರಲ್ಲಿ? ವಿ ಹ್ಯಾವ್ ಟು ಓನ್ ಇಟ್ ಅಪ್. ನಾವು ನೀವು ಹೇಳ್ದಂಗೆ ನೈತಿಕತೆ ಇದೆ, ಅದಕ್ಕೆ ನಾವು ನಿಮ್ಮ ಮುಂದೆ ಕೂತ್ಕೊಂಡು ನಾವು ಹೇಳ್ತಾ ಇದ್ದೀವಲ್ಲ ತನಿಖೆ ಆಗಬೇಕು ಅಂತ. ನೈತಿಕತೆ ಇರಲಿಲ್ಲ ಅಂದರೆ ತಲೆ ತೆಗೆಸ್ಕೊಂಡು ಓಡಾಡ್ತಾ ಇದ್ವಿ ನಾವು. ಇಲ್ಲಿವರೆಗೂ ಯಾವ ವಿಚಾರದಲ್ಲಿ ನಾನು ಎಸ್ಪೆಷಲಿ ನಾನು ನಿಮ್ಮ ಮುಂದೆ ಬಂದಿಲ್ಲ ಹೇಳಿ? ಸಿ ಎ ಸೈಡ್ ವಿಚಾರ ಇರ್ಬೋದು, ನಮ್ಮ ಯಾವುದು ಟ್ರಸ್ಟ್ ವಿಚಾರ ಇರ್ಬೋದು, ಅಥವಾ ಇಂಥ ವಿಚಾರಗಳಿರ್ಬೋದು. ಬಿ ಜೆ ಪಿಯವರಿಗೆ ಏನು ನೀತಿ ಪಾಠ ಹೇಳೋದು ಒಂದು, ನನಗೆ ಬೇರೆ ನೀತಿ ಪಾಠ ಅಂತಲ್ಲ. ಟೆಲ್ ನಾವು ಹೇಳಿ ನನಗೆ. ನೀವು ನಮಗೆ ಹತ್ತಿರದಿಂದ, ಈಗ ನಾನು 3ನೇ ಸರಿ MLA ಇದ್ದೀನಿ, ನೋಡ್ತಾ ಇದ್ದೀರಾ, ತಾವು ಕೂಡ ಗಮನಿಸ್ತಾ ಇದ್ದೀರಾ. ನಮಗೆ 10 ವರ್ಷ ಮೇಲಾಯಿತು. ಯಾವತ್ತನ ವಿತೌಟ್ ಪ್ರೂಫ್, ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಯಾವತ್ತನ ಯಾರ ಮೇಲನ ಆರೋಪ ಮಾಡಿದ್ದೀನಾ? ಚಾರಿತ್ರ್ಯ ವಧೆ ಮಾಡ್ಲಿಕ್ಕೆ ಹೋಗಿದ್ದೀನಾ? ಆದರೆ ಅದೇ ಬಿ ಜೆ ಪಿಯವ್ರು ನೋಡಿ, ಒಂದು ಸರಿಯನ್ನ ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬಗ್ಗೆ. ಈಗ ತಾನೇ ನಮ್ಮ ಕೇಳಿದ್ರಲ್ಲ, ಯಾಕೆ ಪ್ರಿಯಾಂಕರ್ಗೆ ಭಾಳ ಪ್ರೀತಿ ಇವ್ರ ಮೇಲೆ ಅಂತ. ಅವ್ರಿಗೆ ಕೇಳಬೇಕು. ಈಗ 50,000 ಕೋಟಿ ರೂಪಾಯಿ ನಮ್ಮ ಪಾರ್ಟಿ, ನಮ್ಮ ಫ್ಯಾಮಿಲಿದು ಅಸೆಟ್ಸ್ ಇದೆ ಅಂತ ಹೇಳ್ತಾರೆ. 50,000 ಕೋಟಿ, ಒಂದು 5 ಕೋಟಿದನ್ನು ತೋರಿಸಿದಾರ, ಹೋಗಲಿ ಬಿಡಿ. ಟ್ರಸ್ಟ್ ವಿಚಾರ ಬಂದಾಗ ಏನೇನೋ ಹೇಳಿದ್ರು, ಏನಾಯಿತು? ಆ ಪಾಲಿ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಿದ್ರು. ಅವ್ರಿಗೆ ಸಾಮಾನ್ಯ ಪ್ರಜ್ಞೆನೂ ಕೂಡ ಇಲ್ಲ. ಪಾಲಿ ಇನ್ಸ್ಟಿಟ್ಯೂಟ್ನಲ್ಲಿ ಏನೋ ಸೆಂಟ್ರಲ್ ಯೂನಿವರ್ಸಿಟಿ ಇದ್ದಾರೆ, ಗುಲ್ಬರ್ಗ ಯೂನಿವರ್ಸಿಟಿ ಇದ್ದಾರೆ, DDPI ಇದ್ದಾರೆ, DC ಇದ್ದಾರೆ, CEO ಇದ್ದಾರೆ ಅಂತ ಹೋಮ್ವರ್ಕು ಮಾಡ್ಕೊಂಡು ಬರೋಲ್ಲ ಇವರು. ಇಲ್ಲಿವರೆಗೂ ಯಾವುದು ನನ್ನ ಮೇಲೆ ಆರೋಪ ಇರೋದನ್ನು ದಾಖಲೆಗಳನ್ನು ಮುಂದಿಟ್ಟು ತೋರಿಸಿದ್ದಾರೆ ಹೇಳಿ? ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ. ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು. ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CIDಗನ ಕೊಡಲಿ, ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ. ವಾಟ್ ಎವರ್, ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್. ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ, ಅದು ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ನನಗೇನು ನಮ್ಮ ಇಲಾಖೆಗೆ, ಸರ್ಕಾರಕ್ಕೆ ಅಥವಾ ವೈಯಕ್ತಿಕವಾಗಿ ಕಪ್ಚುಕ್ಕೆ ತಗೊಳ್ಳಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಾನು ಇಲ್ಲೇನು ದುಡ್ಡು ಗಳಿಸೋಕ್ಕೆ ಬಂದಿಲ್ಲ, ನಾನು ಜನ ಗಳಿಸಿಗೆ ಬಂದಿರೋದು ಇಲ್ಲಿ. ನಮಗೇನು BJP ಥರ ಏನು ದುರಾಸೆನೂ ಇಲ್ಲ, ಅಧಿಕಾರದ ಆಸೆನೂ ಇಲ್ಲ ನಮಗೆ. ಯಾರು ಹೇಳಿದ್ರಿ ಬಿಟ್ಟಿದ್ದೀರಿ? ಯಾರು ಹೇಳಿದ್ದು? ಈಗ ಹಾಕಿದ್ದೀನಲ್ಲ, ಆಗ ಉತ್ತರ ಬಂದಿಲ್ಲ ಇಲ್ಲಿವರೆಗೂ. ನನ್ನ ಪ್ರಕಾರ ಏನಿಲ್ಲ ಅಂದರೂ ಒಂದು 5-6 ಹಾಕಿದ್ದೀನಿ, ಇನ್ಕ್ಲೂಡಿಂಗ್ 2 months ಬ್ಯಾಕ್, 3 months ಬ್ಯಾಕು ನೀವು ನಿಮ್ಮ ಸಾಮಾಜಿಕ BJP ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ನಂದು ಮತ್ತೆ 50,000 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳಿದ್ರು. ಡಿಫಮೇಷನ್ ಕೇಸ್ ಹಾಕಿದ್ದೀನಿ BJP ಅವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಹಾಕಿದ್ದೀನಿ, ಉತ್ತರನೇ ಬಂದಿಲ್ಲ ಅಲ್ಲ. ಏನು ನಿಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರ ಮೇಲೆ ಹಾಕಿದ್ದೀನಿ, ಬಂದಿಲ್ಲ. ರಾಜೀವ್ ಮೇಲೆ ಹಾಕಿದ್ದೀನಿ, ಬಂದಿಲ್ಲ. ರಾಜೀವ್ ಅವರಂತೂ ಏನೋ ನಾನು 300-400 ಕೋಟಿ ರೂಪಾಯಿ ಒಂದೇ ವರ್ಷದಲ್ಲಿ ಗಳಿಸ್ಬಿಟ್ಟಿದ್ದೀನಿ ಅಂತೆ, ಅದು ವಿರೋಧ ಪಕ್ಷದಲ್ಲಿದ್ದಾಗ. P ರಾಜೀವ್ ಅವ್ರದ್ದು ಬಂದಿಲ್ಲ. ನಿಮ್ಮ BJP ಸಾಮಾಜಿಕ ಜಾಲತಾಣದ ಮೇಲೆ 1-2 ಹಾಕಿದ್ದೀನಿ, ಬಂದಿಲ್ಲ. ಕೆಲವು ಸ್ವಯಂ ಘೋಷಿತ ಸ್ವಾಮಿಗಳಿದ್ದಾರೆ, ಯಾರು ಏನೋ ಚಿತ್ತಾಪುರನ ನಾವು ಮಿನಿ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ, ಕಲಬುರ್ಗಿನ ನಾವು ಮಿನಿ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ, ಬಂದಿಲ್ಲ. ಸೊ ನೀವು ಡಿಫಮೇಷನ್ನು, ಕ್ರಿಮಿನಲ್ ಡಿಫಮೇಷನ್ ಎಲ್ಲನೂ ಹಾಕಿದ್ದೀವಿ ಸರ್. ನಾನು ಹೇಳ್ದಂಗೆ ನಾವು ಇವ್ರ ಥರ ಹಿಟ್ ಆ್ಯಂಡ್ ರನ್ ಅಲ್ಲ. ಏನಿದ್ರು ಕಾನೂನು ಚೌಕಟ್ಟಿನಲ್ಲಿ ನನಗಿರುವಂಥ ಏನು ಕಾನೂನಿನ ಅಸ್ತ್ರಗಳಿವೆ ಅವನ್ನು ಪ್ರಯೋಗ ಮಾಡ್ತಾ ಇದ್ದೀವಿ. ಕೆಲವು ಜನ ಲಜ್ಜೆಗೆಟ್ಟರು ಇರ್ತಾರೆ, ಅವ್ರಿಗೆ ಏನಾಗ್ತಾಯಿದೆ ಅಂದರೆ, ಇಷ್ಟೆಲ್ಲ ನಿಮ್ಮ ಲೋಗೋ ಮುಂದೆ ಬಂದು ಕೂತ್ಕೊಂಡು ಒಂದು ದೇರ್ 15 seconds ಆಫ್ ಫೇಮ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, DK ಶಿವಕುಮಾರ್ ಸಾಹೇಬ್ರ ಮೇಲೆ, ಖರ್ಗೆ ಸಾಹೇಬ್ರ ಮೇಲೆ, ನಮ್ಮಂಥವ್ರ ಮೇಲೆ ಇವ್ರದ್ದು ನಡೀತದೆ. ಇವ್ರದ್ದು ಜೀವನೋಪಾಯನೇ ಇದಾಗ್ಬಿಟ್ಟಿದೆ. ಇಲ್ಲ, ನಾನು ಅದೇ ಹೇಳ್ದಲ್ಲ, ಐ ಹ್ಯಾವ್ ನಾಟ್ ಸೀನ್ ಹಿಮ್. ನಿನ್ನೆ ಅವ್ರ ಫೋಟೋ ನೋಡಿದ್ದೆ, ಮೊನ್ನೆ ನೋಡಿದ್ದೆ, ನಿನ್ನೆ ಗೊತ್ತಾಗೋದು. ಐ ವಿಲ್ ನಾಟ್, ನನ್ನ ಪ್ರಕಾರ ನಾನಂತೂ ಅವ್ರಿಗೆ ಭೇಟಿಯಾಗಿಲ್ಲ. ಡೆಫಿನೆಟ್ಲಿ ನಾವಂತೂ ಫೋನ್ ಮಾಡಿ ಟೆಂಡರ್ ಬಗ್ಗೆ ಅಂತೂ ಯಾರಿಗೂ ನಾವು ಮಾತಾಡೋದು ರೂಢಿನೂ ಇಲ್ಲ, ಮಾತಾಡೋದು ಇಲ್ಲ. ಅದು ಅವರೇ ಹೇಳಿದಾರಲ್ಲ, ಇವರೇ ರಾಜು ಕಪ್ನೂರೇ ಹೇಳಿರೋದು. ನಿನ್ನೆ ತಾವು ಅದು ವಿಡಿಯೋ ನೋಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ.
ಅವರು ಹೇಳಿರೋದು ನಮಗೆ ದುಡ್ಡಿನ ಅವಶ್ಯಕತೆ ಇದೆ, ಟೆಂಡರ್ ಸಿಗ್ತಾ ಇದೆ ಅಂತ. ಟೆಂಡರನ್ನು ನಾವು 65 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಅಕೌಂಟಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಟೆಂಡರ್ ಬರಲಾರ್ದಾಗ ಬೆಂಗಳೂರಿನಲ್ಲಿ ನಾವು ಬಂದು ಇಲ್ಲಿ ನಾವು ತಿಳ್ಕೊಂಡಾಗ ಇವೆಲ್ಲನೂ ಫೇಕ್ ಟೆಂಡರ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಕೇಳಿದ್ದೀವಿ, ನಮ್ಮ ದುಡ್ಡು ವಾಪಸ್ ಕೊಡಪ್ಪ ಅಂತ ಅವ್ರು ಕೊಟ್ಟಿರೋದು ವಿಡಿಯೋ. ನಾನು ವಿಡಿಯೋ ನೋಡಿದ್ದು. ನಾನೇನು ರಾಜು ಅವರಿಗೂ ಮಾತಾಡಿಲ್ಲ, ಸಚಿನ್ ಅವ್ರ ಫ್ಯಾಮಿಲಿಗೂ ಮಾತಾಡಿಲ್ಲ ನಾನಿನ್ನು. ರಾಜು ಕಪ್ನವರು ಈ ತರ ಏನಾದ್ರು ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ನೋಡಿ, ನಾನು ಹೇಳ್ದಂಗೆ ಆಪ್ತರು ಅವರು ಇವರು ಭಾಳ ಜನ ಇರ್ತಾರೆ. ಆದರೆ ಮಿಸ್ಯೂಸ್ ಯಾರು ಮಾಡ್ಕೋತಾರೆ, ಹೇಗೆ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಈಗ ನೀವೇ ನೋಡಿದ್ದೀರ, ಎಷ್ಟು ಸರಿ ಇಲ್ಲಿ ಬಂದಾಗ 100-200 ಜನ ಇರ್ತಾರೆ. ನಮ್ಮ ಲೀಡರ್ಸ್ ಕರ್ಕೊಂಡು ಬಂದಿರ್ತಾರೆ, ನಿಮ್ಮ ರೆಫರೆನ್ಸಿಂದ ಬಂದಿರ್ತಾರೆ, ಯಾರ್ದೋ ಒಂದು ರೆಫರೆನ್ಸಿಂದ ಬಂದಿರ್ತಾರೆ, ಅಥವಾ ಅವರೇ ಬಂದಿರ್ತಾರೆ. ಇಲ್ಲ ಸರ್, ನಾವು ಹಿಂದೆ ತಂದೆಯವ್ರ ಕೆಲಸಕ್ಕೆ ನಾವು ತಂದೆಯವ್ರ ಎಲೆಕ್ಷನಿಗೆ ನಾವು ಕೆಲಸ ಮಾಡಿದ್ವಿ, ಸಮಾಜಕ್ಕೆ ಕೆಲಸ ಮಾಡಿದ್ವಿ. ಪರಿಚಿತರು ಬರ್ತಾರೆ, ಅಪರಿಚಿತರು ಬರ್ತಾರೆ. ಆಗ ನಾವು ವಿ ಆರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್. ಮೀಟಿಂಗ್ ಪಬ್ಲಿಕ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಆದರೆ ಯಾರು ಉಪಯೋಗ ಮಾಡ್ಕೋರು, ದುರುಪಯೋಗ ಮಾಡ್ಕೋತಾರೆ, ಅದನ್ನು ನಾವು ಅದು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ. ನೋಡಿ, ಅದು ಭಾಳಷ್ಟು ಬರ್ತಾರಲ್ಲ ಇವರೇ. ನೀವು ಹೈಯೆಸ್ಟ್ ನೀವು ಬೇಕಾದರೆ ತೆಗೆದು ನೋಡಿ, ಮೋರ್ ದೆನ್ 1000 ಲೋಕಾಯುಕ್ತ ಕೇಸಸ್ಸು ಮತ್ತು ಸಸ್ಪೆನ್ಷನ್ಸು ಮತ್ತು ತನಿಖೆಗೆ ಆಗ್ರಹಿಸಿರೋದು ನನ್ನ ಅವಧಿನಲ್ಲಿ. ನಾನು ಒಂದು ರಿಪೋರ್ಟ್ ಕೂಡ ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ, ಎಷ್ಟು ಜನಕ್ಕೆ ಏನೇನು ಯಾವ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡಿಸಿದ್ದೀವಿ, ಲೋಕಾಯುಕ್ತಕ್ಕೆ ಎಷ್ಟು ಕೊಟ್ಟಿದ್ದೀವಿ. ವಿ ಹ್ಯಾವ್ ಮೇಂಟೈನ್ಡ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇನ್ ದಟ್ ಆಸ್ಪೆಕ್ಟ್.